ಬ್ರಾಂಡ್ ಬೆಂಗಳೂರು ಮಾಡುವ ಸಲುವಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಇದೀಗ ತುಮಕೂರು ಜಿಲ್ಲೆ ಹೆಸರು ಬದಲಾವಣೆಯ ಚರ್ಚೆ ಜೋರಾಗಿದೆ. ಇದಕ್ಕೆ ಗೃಹ ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡಿ. ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಇದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಮಾತು. ರಾಮನಗರ ಜಿಲ್ಲೆ ಹೆಸರು ಬದಲಿಸಿರೋ ಸರ್ಕಾರ ಈಗ ತುಮಕೂರು ಜಿಲ್ಲೆ ಹೆಸರನ್ನು ಬದಲಿಸೋಕೆ ಇರಾದೆ ತೋರಿದೆ. ಪರಮೇಶ್ವರ್ ಆಡಿದ ಮಾತು ಅದಕ್ಕೆ ಪುಷ್ಟಿ ನೀಡಿದೆ. ಅಂತಲ್ಲ, ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಜನಾಕ್ರೋಶ ಬೆನ್ನಲ್ಲೇ ಸಚಿವ ಪರಮೇಶ್ವರ್ ಉಲ್ಟಾ. ತುಮಕೂರು ಹೆಸರು ಬದಲಾಗಲ್ಲ ಎಂಬುದು ಸ್ಪಷ್ಟ. ತುಮಕೂರನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸೋದು, ತುಮಕೂರನ್ನ ನಾರ್ತ್ ಬೆಂಗಳೂರು ಮಾಡುವುದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಅಂತ ಬದಲಾಯಿಸಲ್ಲ ಎಂದಿದ್ದಾರೆ. ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂತ ಮಾತನ್ನ ಕೇಳಿದಾಗ ಆದ್ರೂ ಆಗಬಹುದು ಅಂತ ಹೇಳಿದ್ದೆ ನಾನು. ಆದ್ರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರ್ಲಿಲ್ಲ. ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಅದಕ್ಕೆ ಇತಿಹಾಸ ಇದೆ. ತುಮಕೂರು ಜಿಲ್ಲೆ ಹೆಸರೇ ಬದಲಾಗುತ್ತೆ ಅನ್ನೋ ವಿಷಯ 10 ದಿನದಿಂದ ಸಖತ್ ಚರ್ಚೆ ಆಗ್ತಿತ್ತು. ಅದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು, ಅದೆಲ್ಲದಕ್ಕೂ ಈಗ ಸ್ವತಃ ಸಚಿವ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮೂಲಕ ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬ್ರಾಂಡ್ ಬೆಂಗಳೂರು ಮಾಡುವ ಸಲುವಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಇದೀಗ ತುಮಕೂರು ಜಿಲ್ಲೆ ಹೆಸರು ಬದಲಾವಣೆಯ ಚರ್ಚೆ ಜೋರಾಗಿದೆ. ಇದಕ್ಕೆ ಗೃಹ ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡಿ. ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಇದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಮಾತು. ರಾಮನಗರ ಜಿಲ್ಲೆ ಹೆಸರು ಬದಲಿಸಿರೋ ಸರ್ಕಾರ ಈಗ ತುಮಕೂರು ಜಿಲ್ಲೆ ಹೆಸರನ್ನು ಬದಲಿಸೋಕೆ ಇರಾದೆ ತೋರಿದೆ. ಪರಮೇಶ್ವರ್ ಆಡಿದ ಮಾತು ಅದಕ್ಕೆ ಪುಷ್ಟಿ ನೀಡಿದೆ. ಅಂತಲ್ಲ, ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಜನಾಕ್ರೋಶ ಬೆನ್ನಲ್ಲೇ ಸಚಿವ ಪರಮೇಶ್ವರ್ ಉಲ್ಟಾ. ತುಮಕೂರು ಹೆಸರು ಬದಲಾಗಲ್ಲ ಎಂಬುದು ಸ್ಪಷ್ಟ. ತುಮಕೂರನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸೋದು, ತುಮಕೂರನ್ನ ನಾರ್ತ್ ಬೆಂಗಳೂರು ಮಾಡುವುದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಅಂತ ಬದಲಾಯಿಸಲ್ಲ ಎಂದಿದ್ದಾರೆ. ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂತ ಮಾತನ್ನ ಕೇಳಿದಾಗ ಆದ್ರೂ ಆಗಬಹುದು ಅಂತ ಹೇಳಿದ್ದೆ ನಾನು. ಆದ್ರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರ್ಲಿಲ್ಲ. ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಅದಕ್ಕೆ ಇತಿಹಾಸ ಇದೆ. ತುಮಕೂರು ಜಿಲ್ಲೆ ಹೆಸರೇ ಬದಲಾಗುತ್ತೆ ಅನ್ನೋ ವಿಷಯ 10 ದಿನದಿಂದ ಸಖತ್ ಚರ್ಚೆ ಆಗ್ತಿತ್ತು. ಅದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು, ಅದೆಲ್ಲದಕ್ಕೂ ಈಗ ಸ್ವತಃ ಸಚಿವ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮೂಲಕ ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.
ಬ್ರಾಂಡ್ ಬೆಂಗಳೂರು ಮಾಡುವ ಸಲುವಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಇದೀಗ ತುಮಕೂರು ಜಿಲ್ಲೆ ಹೆಸರು ಬದಲಾವಣೆಯ ಚರ್ಚೆ ಜೋರಾಗಿದೆ. ಇದಕ್ಕೆ ಗೃಹ ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡಿ. ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಇದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಮಾತು. ರಾಮನಗರ ಜಿಲ್ಲೆ ಹೆಸರು ಬದಲಿಸಿರೋ ಸರ್ಕಾರ ಈಗ ತುಮಕೂರು ಜಿಲ್ಲೆ ಹೆಸರನ್ನು ಬದಲಿಸೋಕೆ ಇರಾದೆ ತೋರಿದೆ. ಪರಮೇಶ್ವರ್ ಆಡಿದ ಮಾತು ಅದಕ್ಕೆ ಪುಷ್ಟಿ ನೀಡಿದೆ. ಅಂತಲ್ಲ, ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಜನಾಕ್ರೋಶ ಬೆನ್ನಲ್ಲೇ ಸಚಿವ ಪರಮೇಶ್ವರ್ ಉಲ್ಟಾ. ತುಮಕೂರು ಹೆಸರು ಬದಲಾಗಲ್ಲ ಎಂಬುದು ಸ್ಪಷ್ಟ. ತುಮಕೂರನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸೋದು, ತುಮಕೂರನ್ನ ನಾರ್ತ್ ಬೆಂಗಳೂರು ಮಾಡುವುದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಅಂತ ಬದಲಾಯಿಸಲ್ಲ ಎಂದಿದ್ದಾರೆ. ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂತ ಮಾತನ್ನ ಕೇಳಿದಾಗ ಆದ್ರೂ ಆಗಬಹುದು ಅಂತ ಹೇಳಿದ್ದೆ ನಾನು. ಆದ್ರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರ್ಲಿಲ್ಲ. ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಅದಕ್ಕೆ ಇತಿಹಾಸ ಇದೆ. ತುಮಕೂರು ಜಿಲ್ಲೆ ಹೆಸರೇ ಬದಲಾಗುತ್ತೆ ಅನ್ನೋ ವಿಷಯ 10 ದಿನದಿಂದ ಸಖತ್ ಚರ್ಚೆ ಆಗ್ತಿತ್ತು. ಅದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು, ಅದೆಲ್ಲದಕ್ಕೂ ಈಗ ಸ್ವತಃ ಸಚಿವ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮೂಲಕ ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಬ್ರಾಂಡ್ ಬೆಂಗಳೂರು ಮಾಡುವ ಸಲುವಾಗಿ ರಾಮನಗರ ಜಿಲ್ಲೆ ಹೆಸರು ಬದಲಿಸಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಇದೀಗ ತುಮಕೂರು ಜಿಲ್ಲೆ ಹೆಸರು ಬದಲಾವಣೆಯ ಚರ್ಚೆ ಜೋರಾಗಿದೆ. ಇದಕ್ಕೆ ಗೃಹ ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡಿ. ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಇದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ ಮಾತು. ರಾಮನಗರ ಜಿಲ್ಲೆ ಹೆಸರು ಬದಲಿಸಿರೋ ಸರ್ಕಾರ ಈಗ ತುಮಕೂರು ಜಿಲ್ಲೆ ಹೆಸರನ್ನು ಬದಲಿಸೋಕೆ ಇರಾದೆ ತೋರಿದೆ. ಪರಮೇಶ್ವರ್ ಆಡಿದ ಮಾತು ಅದಕ್ಕೆ ಪುಷ್ಟಿ ನೀಡಿದೆ. ಅಂತಲ್ಲ, ಇದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬೆಂಗಳೂರು ಬಹಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ. ಜನಾಕ್ರೋಶ ಬೆನ್ನಲ್ಲೇ ಸಚಿವ ಪರಮೇಶ್ವರ್ ಉಲ್ಟಾ. ತುಮಕೂರು ಹೆಸರು ಬದಲಾಗಲ್ಲ ಎಂಬುದು ಸ್ಪಷ್ಟ. ತುಮಕೂರನ್ನ ಬ್ರ್ಯಾಂಡ್ ಬೆಂಗಳೂರಿಗೆ ಸೇರಿಸೋದು, ತುಮಕೂರನ್ನ ನಾರ್ತ್ ಬೆಂಗಳೂರು ಮಾಡುವುದು ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ಸಹಕಾರಿ ಸಚಿವ ಕೆಎನ್ ರಾಜಣ್ಣ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಮಕೂರನ್ನ ಬೆಂಗಳೂರು ನಾರ್ತ್ ಅಂತ ಬದಲಾಯಿಸಲ್ಲ ಎಂದಿದ್ದಾರೆ. ತುಮಕೂರು ಬೆಂಗಳೂರಿನ ದಕ್ಷಿಣ ಆಗಬಹುದು ಅನ್ನುವಂತ ಮಾತನ್ನ ಕೇಳಿದಾಗ ಆದ್ರೂ ಆಗಬಹುದು ಅಂತ ಹೇಳಿದ್ದೆ ನಾನು. ಆದ್ರೆ ತುಮಕೂರನ್ನ ಹೆಸರು ಬದಲಾಯಿಸ್ತೀವಿ ಅಂತ ನಾನು ಹೇಳಿರ್ಲಿಲ್ಲ. ತುಮಕೂರನ್ನ ಹೆಸರನ್ನ ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಅದಕ್ಕೆ ಇತಿಹಾಸ ಇದೆ. ತುಮಕೂರು ಜಿಲ್ಲೆ ಹೆಸರೇ ಬದಲಾಗುತ್ತೆ ಅನ್ನೋ ವಿಷಯ 10 ದಿನದಿಂದ ಸಖತ್ ಚರ್ಚೆ ಆಗ್ತಿತ್ತು. ಅದು ಜಿಲ್ಲೆಯ ಜನರ ಆಕ್ರೋಶಕ್ಕೂ ಕಾರಣವಾಗಿದ್ದು, ಅದೆಲ್ಲದಕ್ಕೂ ಈಗ ಸ್ವತಃ ಸಚಿವ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಮೂಲಕ ಗೊಂದಲಕ್ಕೊಂದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು.